ರೈತ ಬಾಂಧವ್ರೆ, ಆರ್ ಕೆ ಗ್ರೀಟೆಕ್ ಕಂಪ್ನಿಯಿಂದ ಬಳ್ಳಾರಿ ಏರಿಯಾಕ್ಕೆ ನಾನು ಹೊಸ ವೆರೈಟಿ ರಾಗ ನೋಡೋಕ್ಕೆ ಬಂದಿದ್ದೀನಿ. ಆಮೇಲೆ ರಾಯಚೂರು ಜಿಲ್ಲೆಯ ಬಾಗಲಕೋಟೆ ಏರಿಯಾದದ್ದು ನಮ್ಮ ಫಾರ್ಮರ್ಸ್ ಬಂದಿದ್ದಾರೆ. ನಮ್ಮ ಕಂಪ್ನಿಯ ಹಲವಾರು ವೆರೈಟಿಗಳು, ಬೇರೆ ಬೇರೆ ವೆರೈಟಿಗಳು ಬಾಗಲಕೋಟೆ ಡಿಸ್ಟಿಕ್ ಮತ್ತು ರಾಯಚೂರು ಡಿಸ್ಟಿಕ್ನ ಮಾಡ್ತಾಯಿದ್ರು. ಇದು ರಾಗ ವೆರೈಟಿನ ನೋಡೋಕ್ಕಾಗಿ ಬಂದಿದ್ದಾರೆ ಬಳ್ಳಾರಿ ಏರಿಯಾಕ್ಕೆ. ಇಲ್ಲಿ ನಮ್ಮ ರೈತರಾಗಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ನಮಸ್ತೆ ರೀ. ನಮಸ್ತೆ ಸರ್. ನಿಮ್ಮ ಹೆಸರು? ಲಕ್ಷ್ಮಣ ಅಂತ ಸರ್. ಲಕ್ಷ್ಮಣ. ಯಾವ ಊರು ಸರ್ ಇದು? ಇದು ಮಸೀದಿಪುರ ಸರ್, ಬಳ್ಳಾರಿ ಡಿಸ್ಟಿಕ್. ಹಾಂ ಸರ್. ಸರ್, ನೀವು ಹೊಸದಾಗಿ ಮಾಡಿದ್ದೀರಾ? ಹೌದು, ಹೊಸದಾಗಿ ಮಾಡ್ತೀವಿ. ಓಕೆನಾ? ಈ ವೆರೈಟಿ ಬಗ್ಗೆ ನಮ್ಮ ರಾಯಚೂರು ಜಿಲ್ಲೆಯಿಂದ, ಬಾಗಲಕೋಟೆ ಜಿಲ್ಲೆಯಿಂದ ರೈತರು ಬಂದಿದ್ದಾರೆ. ಅವರಿಗೆ ಅನಿಸಿಕೆ ಈ ರೋಗದ್ದು ವೆರೈಟಿ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ. ಇದು ನೋಡ್ರಿ, ಹಚ್ಚಿತ್ತು ಒಂದು ಸಸಿ ಸಾಯೋದಲ್ಲ, ಫಸ್ಟ್ ಪಾಯಿಂಟ್. ಇದಕ್ಕೆ ಮುದುರು ಕಡಿಮೆ ಫಸ್ಟು, ಆಮೇಲೆ ಬೂದಿರೋಗನೂ ಕಡಿಮೆ. ಈಗ ಮೊನ್ನೆ ಕಾಯಿ ಆದಮೇಲೆ ಬೂದಿರೋಗ ಮಾಡ್ತಾರೆ, ಅಲ್ಲಿವರೆಗೂ ಬೂದಿರೋಗ ಬಂದೇ ಇಲ್ಲ, ಫಸ್ಟಲ್ಲಿ ಬಂದಿಲ್ಲ. ಆದರೂ ಈಗ ಕಾಯಿ ಎಲ್ಲ ಫುಲ್ ಕೆಂಪಗಾಯಿ ಬಿಡುತ್ತೆ, ಅದೇ ಸ್ಟೇಜಿಗೆ ಬಂದೈತಿ. ಆಮೇಲೆ ನಿಮ್ಮ ಈಗ ಕಲರ್ಸು, ಆಮೇಲೆ ರೋಗ ಸೈಜು ಒಂದು ಚೋಟದ ಜಾಸ್ತಿ ಐತೆ ಸರ್. ಓಕೆ, ಚೋಟದಲ್ಲಿ ಜಾಸ್ತಿ 6 ಇಂಚ್ ಇದೆ. ಹಾಂ ಸರ್. ಈಗ ಏನಂತಾರೆ ಸರ್ ನಿಮ್ಮ ಫಾರ್ಮರ್ಸ್ಗಳಲ್ಲಿ ಅಕ್ಕಪಕ್ಕದವ್ರು ಸರ್, ಇದು ಎಲ್ಲಿಂದ ತಂದ್ರಿ, ಹೆಂಗೆ ತಂದ್ರಿ ಅಂತ ಹಾಗಾಗಿ ನಾವೆಲ್ಲ ಹೇಳ್ತೀವಿ ಸರ್. ರಾಗ ಸೇರ್ಸು, ಇವು ಆರ್ ಕೆ ಸೇರ್ಸು, ರಾಗ ಹೇಳ್ತಾ ಇದ್ದೀರಾ? ಓಕೆ. ಮತ್ತು ಈಗ ಗೊಬ್ಬರ ಮೇಲೆ ಹಾಕಿ ಇಷ್ಟೇ ಲಾಸ್ಟ್ ಮಾಡಿಬಿಡಿ ಸರ್. ಹೌದಾ? ಈಗ ನೆಕ್ಸ್ಟ್ ಅರ್ಧನೇ ಮತ್ತೆ ನೆಕ್ಸ್ಟ್ ಹಾಕ್ಬೋದು. ನೆಕ್ಸ್ಟ್ ಇದನ್ನ ಕಟಾವು ಮಾಡಿಬಿಟ್ಟು ಮಾಡಿಬಿಟ್ರೆ ಮೇಲೆ ಗೊಬ್ಬರ ಹಾಕಿ ಮತ್ತೆ ಸ್ಪ್ರೇ ಸರ್, ಬೇರೆ ಕ್ವಶನ್ ಸ್ಪ್ರೇಗಳು ಕಡಿಮೆ ಸರ್. ತಗೊಳಗಿಟ್ಟು ಅದಕ್ಕೆ ಇತ್ತು ಭಾಳ ಆಗಿತ್ತು. ಯಾಕಂದ್ರೆ ಈಗ ರಾಯಚೂರು ಬಾಗಲಕೋಟೆ ಜಿಲ್ಲೆಯಿಂದ ಫಾರ್ಮರ್ಸ್ ಬಂದರೆ ಅವರು ನಿಮ್ಮ ನಂಬಿಕೆಂದು ನೆಕ್ಸ್ಟ್ ಇಯರ್ ಮಾಡೋದು. ಯಾವ ಮಳೆ ಬಂದ್ರು ಮುದ್ರು ಬಂದು ಏನು ಬಂದು ಯಾವ ಕ್ಲೈಮೇಟಿಗೆ ಹೋಗ್ತೀನಿ. ಓಕೆ. ಹಾಂ, ನಮಸ್ತೆ ಸರ್. ಈಗ ನಮ್ಮ ರಾಯಚೂರು ಜಿಲ್ಲೆಯ ರೈತರಂತ ನಮ್ಮ ಆರ್ ಕೆ ರೇವಂತ್ ಅವರು ಮಾಡ್ತಾಯಿದ್ರು ಮೊದಲಿಗೆ. ಈ ವೆರೈಟಿ ನೋಡೋಕ್ಕೆ ಅಲ್ಲಿದ್ದ ಬಂದಿದ್ದಾರೆ. ಅವರು ಈ ವೆರೈಟಿ ನೋಡಿಬಿಟ್ಟು ಏನು ಅನಿಸಿಕೆ ಹೇಳ್ತಾರೆ ಕೇಳೋಣ. ನಮಸ್ತೆ. ಗೌಡ್ರಿ, ನಿಮ್ಮ ಹೆಸರು? ನಮ್ಮ ಹೆಸರು ಅಮಾತಿ ಗೌಡ್ರಿ. ಅಮಾತಿ ಗೌಡ್ರು. ಎಲ್ಲಿದ್ದ ಬಂದಿದ್ದೀರಿ ಗೌಡ್ರೆ? ನಾವು ಲಿಂಗಸೂರ್ಲಿಂದ ಬಂದಿದ್ವಿ. ಲಿಂಗಸೂರಿಂದ ನೋಡೋಕ್ಕೆ. ಫಸ್ಟ್ಗೆ ಈ ವೆರೈಟಿನ ಯಾವ್ದ್ರಲ್ಲಿ ನೋಡಿದ್ರಿ ನೀವು? ವೆರೈಟಿ ನಾವು ನೋಡೋದು ಇದೆ ಫಸ್ಟ್. ನಾವು ರೇವಂತ ಮಾಡಿದ್ವಿ ಅಲ್ರಿ, ಓಕೆ, ಅದು ಚೆನ್ನಾಗಿತ್ತು. ಇದು ಅದಕ್ಕಿಂತ ಚೆನ್ನಾಗಿತ್ತು. ಇದನ್ನ ನೀವು ಮೊಬೈಲಲ್ಲೆಲ್ಲ ನೋಡಿದ್ರಾ? ಮೊಬೈಲ್ನಾಗೆ ಯೂಟ್ಯೂಬ್ನಾಗ ನೋಡಿದ್ರಿ. ಯೂಟ್ಯೂಬಲ್ಲಿ ನೋಡಿದ್ಮೇಲೆ ನೀವು ಮತ್ತೆ ಈ ಫ್ಯಾಕ್ಟ್ ನೋಡಕ್ಕಂತ ಬಂದಿದ್ದು. ನೋಡಕ್ ಬಂದ್ವಿ. ಓಕೆ. ಈ ಮತ್ತೆ ಕಲರ್ ರಿಯಲ್ ಫ್ಯಾಕ್ಟ್ ನೋಡಿದಿರಾ? ಏನು ಕಲರ್ ಗಿಲರ್ ಒಳ್ಳೆ ಚೆನ್ನಾಗಿತ್ತು ಸರ್. ಚೆನ್ನಾಗಿದೆ. ಎಲ್ಲ ರಿಂಗ್ನ ಐತಲ್ರಿ, ಮಚ್ಚಕಾಯಿ ಕಡಿಮೆ ಐತೆ ಸರ್. ನೆಕ್ಸ್ಟ್ ಇಯರ್ ನೀವು ನಿಮ್ಮ ಏರಿಯಾದಲ್ಲಿ ಮಾಡ್ಬೋದಾ? ಆರಾಮಾಗಿ ಮಾಡ್ತೀವಿ ಸರ್ ನಾವು. ನಮ್ಮ ಜೋಡಿ ನಮ್ಮ ಸರ್ ಸಾಥ್ ಕೊಡ್ತಾರೆ ನಮ್ಮ. ಸರ್, ನಿಮ್ಮ ಅನಿಸಿಕೆ ಹೇಳಿ ಸರ್. ನೀವು ಇವರು ಸರ್, ಇದು ನಿರೋಧಕ ಶಕ್ತಿ, ಇದಕ್ಕೆ ನಿರೋಧಕ ಶಕ್ತಿ ಐತಿ ಅಂತ ಹೇಳ್ತಾರೆ. ಈ ಬೇರೆ ವೆರೈಟಿಗೂ ಈ ವೆರೈಟಿಗೂ ನೋಡಿದ್ರೆ ಕಾಯಿಗಳು ಜಾಸ್ತಿ ಇದಾವೆ, ಆಮೇಲೆ ಸೈಜ್ ಇದೆ, ಚೆನ್ನಾಗೈತೆ, ಕಲರ್ ಚೆನ್ನಾಗೈತೆ, ಆಮೇಲೆ ರೋಗಗಳು ಬಹಳ ಕಡಿಮೆ ಇರುತ್ತೆ, ಎಣ್ಣೆ ಹೊಡಿಸೋನಲ್ಲ ಅಂತ ಹೇಳ್ತಾರೆ ಲಕ್ಷ್ಮಣ ಅವರು. ಆ ರೀತಿ ಚೆನ್ನಾಗೈತೆ. ನಾವು ಮುಂದೆಲ್ಲ ಇದನ್ನ ಮಾಡ್ಬೇಕಂತ ನಾವು ನೋಡಕ್ ಬಂದಿದ್ದೀವಿ. ಅದಕ್ಕೆ ಇವರಿಗೆ ನಾವು ಧನ್ಯವಾದ ಹೇಳ್ಬೇಕು. ಯಾಕಂದ್ರೆ ಇಂಥ ಬೆಳೆ ಎಲ್ಲಿ ನೋಡಿಲ್ಲ. ನಾವು ಇಷ್ಟು ದಿನ ಅಡ್ಡಾಡಿದ್ವಿ ಅಂದ್ರೆ ನಾವು ಎಲ್ಲಿ ನೋಡಿಲ್ಲ. ಒಳ್ಳೆ ಚೆನ್ನಾಗೈತೆ. ಇಂಥದ್ದು ರೈತರಿಗೆ ಇತ್ತಂದ್ರೆ ಭಾಳ ಉಪಯೋಗ. ರೈತರಿಗೆ ನಿಮ್ಮಿಂದ ಸಹಾಯ ಆದಂಗನ ಆಗ್ತೈತೆ, ಇನ್ನು ಬೆಳೆಯಕ್ಕೆ ನಮ್ಮ ಪ್ರೋತ್ಸಾಹನೂ ಆಗ್ತೈತೆ. ಎಲ್ಲ ರೀತಿಯಿಂದ ಅನುಕೂಲ ಆಗ್ತೈತೆ. ರೈತರಿಗೆ ಏನ್ರಿ ಮಾಡಿದ ಬೆಳೆ ಚೆನ್ನಾಗಿ ಬಂತಂದ್ರೆ ಅವ್ರು ಖುಷಿ ಆಗ್ತಾರೆ. ಆ ಖುಷಿನೇ ನಿಮ್ಮ ಕಂಪನಿಗೆ ಆಶೀರ್ವಾದ. ಒಳ್ಳೆ ಹೆಸರು ಬರ್ತೈತೆ, ಚೆನ್ನಾಗೈತೆ. ನಾವು ಮುಂದಿನ ವರ್ಷ ಬೆಳಿಬೇಕಂತ ಮಾಡ್ತೀವಿ ಸರ್. ನಿಮ್ಮ ಅಕ್ಕಪಕ್ಕ ಹೋಗಿ ಫೀಲ್ಡಲ್ಲಿ ಹೇಳ್ತೀರಿ? ಈಗ ಒಳ್ಳೆ ವೆರೈಟಿ ನಾವು ನಮ್ಮಲ್ಲಿ ಮಾಡ್ಸಕ್ ಪ್ರಯತ್ನ ಮಾಡ್ತೀವಿ.